ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೇನೆ. ಧಾರವಾಡದಲ್ಲಿ ಶಾಸಕ ಎನ್.ಎಚ್. ಕೋನರೆಡ್ಡಿಯವರ ಹೇಳಿಕೆ ಇದು. ಸಚಿವ ಸ್ಥಾನ ಕೊಟ್ರೆ ನಿಭಾಯಿಸ್ತೀನಿ ಅಂತ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ತಮ್ಮ ಇಂಗಿತ ವ್ಯಕ್ತಪಡಿಸಿದ್ದಾರೆ. 2-3 ಸಲ ಹೇಳಿದ್ದೇನೆ, ಆದ್ರೆ ಸಚಿವ ಸ್ಥಾನ ಕೊಡೋದು ಸಿಎಂ ಮತ್ತು ಡಿಸಿಎಂ ಹಾಗೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಸೀನಿಯರ್ಸ್ ಜೂನಿಯರ್ಸ್ ಅಂತ 2 ಸಭೆ ಆಗಿದ್ದಾವೆ. ಸದ್ಯ ಸೀನಿಯರ್ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ನಾವು ನೋಡಿಕೊಂಡು ತೀರ್ಮಾನ ಮಾಡ್ತೀವಿ ಅಂತ ಕೋನರೆಡ್ಡಿ ಅವರು ಹೇಳಿದ್ದಾರೆ. ನೋಡಿ, ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ, ಪಟ್ಟಿ ಬೆಳೀತಾನೆ ಇದೆ. ಅದರಲ್ಲಿ ಕೋನರೆಡ್ಡಿ ಅವರ ಹೆಸರು ಕೂಡ ಇದೆ. ನಾನು ಸಚಿವ ಸ್ಥಾನಕ್ಕೆ ನಾನು ಆಕಾಂಕ್ಷಿ. ನಾನು ಕೊಟ್ಟರೆ ಅವಕಾಶ ಕೊಟ್ಟರೆ ಕೆಲಸ ಮಾಡಿ ತೋರಿಸಿರೋ ಅಂತ ಭಾವನೆ ಅಂತ ಹೇಳೀನಿ. ರೈತರು ಕೊಟ್ಟಾಗ ಏನೋ ಒಂದು ಮಾಡ್ತಿದ್ರು ಮಾಡಲಿ ಅಂತ ನಾನು ಕೂಡ ಮನವಿ ಮಾಡ್ತೇನೆ. ಆ ಮಾತು ಬೇರೆ. ಅದು ಮಾಡೋದು ಬಿಡೋದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗೆ ಮತ್ತು ಹೈಕಮಾಂಡಿಗೆ. ಅಲ್ಲ, ಈಗ ನಾವೆಲ್ಲ ಶಾಸಕರು ಮೊದಲೇಕ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೀವಿ, ಅವ್ರ ಮಾರ್ಗದರ್ಶನ ತಗೋತೀವಿ. ಅವ್ರು ಏನು ಇಬ್ರು ಡೈರೆಕ್ಷನ್ ಕೊಡ್ತಾರ ಅದ್ರ ಪ್ರಕಾರ ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ನಮ್ಮ ಎಲ್ಲ ಶಾಸಕರು ನಿರ್ಣಯ ಮಾಡಿದ್ರೆ ಹೋಗ್ತೀವಿ. ಇಲ್ಲಿಗೆ ನಾವು ಇಲ್ಲೇ ಭೇಟಿಯಾಗಿ ಸಮಸ್ಯೆನ ಬಗೆಹರಿಸ್ಬೋದು. ಇಲ್ಲ, ನಾವು ಏನಾಗಿದೆ, 2 ಸಭೆ ಆಗಿದೆ. ಸೀನಿಯರ್ ಶಾಸಕರದ್ದು ಒಂದಾಗಿದೆ, ಜೂನಿಯರ್ ಶಾಸಕರದ್ದು ಒಂದಾಗಿದೆ. ಫಸ್ಟ್ ಟೈಮರ್ಸು, ಸೆಕೆಂಡ್ ಟೈಮರ್ಸ್ ಅಂತ. ಅದಕ್ಕೆ ನೋಡ್ಕೊಂಡು ತೀರ್ಮಾನ ಮಾಡ್ತೇವೆ. ಮತ್ತೊಂದ್ಸಲ ಸೇರ್ಕೊಂಡು